ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಅಂಟಿಸಿ ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕೇಬಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಈ ಒಂದು ಭೂಗತ ಕೇಬಲ್ನ ಕಾರ್ಯಾದೇಶ ಆಗಿದ್ದು ಇದರ ಅಂದಾಜು ಮೊತ್ತ 41.21 ಕೋಟಿಗಳಾಗಿರುತ್ತದೆ. ಇದು GST ಸೇರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಂತಾಮಣಿಯ ರಾಂಪುರದಿಂದ ಅಲ್ಲಿ ಇರುವಂತಹ 66 ಬೋರ್ 11 KV MSS ನಿಂದ ಹಿಡಿದು ಚಿಂತಾಮಣಿ ನಗರದ ಹೃದಯ ಭಾಗಕ್ಕೆ ಬಂದು ಇಲ್ಲಿಂದ ಸಂಪೂರ್ಣ ನಮ್ಮ ನಗರದ ಎಲ್ಲ 11 KV ಮಾರ್ಗಗಳನ್ನು UG ಕೇಬಲ್ ಆಗಿ ಪರಿವರ್ತನೆ ಮಾಡುವ ಕಾಮಗಾರಿ ಆಗಿರುತ್ತದೆ. ಒಟ್ಟು ಇದು 11 KVಯ ಫೀಡರ್ಗಳು 6 ಫೀಡರ್ಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಮೊದಲನೇದಾಗಿ F10 ಪ್ರಭಾಕರ್ ಲೇಔಟ್ ಫೀಡರ್ ಅಂತಾನೆ ಹೆಸರಿದೆ ಒಂದು. ಆಮೇಲೆ F22 KEB ಕ್ವಾರ್ಟರ್ಸ್ ಫೀಡರ್ ಅಂತ ಒಂದು, F7 ಲೋಕಲ್ 2 ಫೀಡರ್ ಅಂತ ಒಂದು, ರಾಮಮಂದಿರ ಫೀಡರ್ ಅಂತ ಒಂದು, F8 ಲೋಕಲ್ ಫೀಡರ್ ಅಂತ ಒಂದು, F13 ಸಪ್ತಗಿರಿ ಫೀಡರ್ ಅಂತ ಒಂದು. ಇದು ಚಿಂತಾಮಣಿಯಿಂದ ಕೋಲಾರ ಕ್ರಾಸ್ ಬಂದು ಕೋಲಾರ ಕ್ರಾಸಲ್ಲಿಂದ ನಮ್ಮ ಕರಿಯಪ್ಪಲ್ಲಿವರೆಗೂ ಮತ್ತೆ ಪ್ರಭಾಕರ್ ಲೇಔಟ್ ಆರ್ಚ್ವರೆಗೂ ಬಂದು ಈ ಕಡೆ ಕನಂಪಲ್ಲಿಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಒಳಗೊಂಡು ಮುಂದಿನ ಗೌರ್ಮೆಂಟ್ ಹಾಸ್ಪಿಟಲಿಂದ ಹಿಡಿದು ಮೈನ್ ರೋಡಿಂದ ಹಿಡಿದು ಹಿಂದುಗಡೆ ನಮ್ಮ ಕಾರ್ಗಿಲ್ಲಿಂದ ಹಿಡಿದು ವೆಂಕಟಗಿರಿ ಕೋಟ ಕಾಲೋನಿ, ಆ ಕಡೆ ಶಾಂತಿನಗರ ನಲ್ಲಗುಟ್ಟದಿಂದ ಹಿಡಿದು ಗಾಂಧಿನಗರದವರೆಗೂ ಎಲ್ಲ ನಗರ ಪ್ರದೇಶವನ್ನು ಒಳಗೊಂಡು ಇವತ್ತು ಈ ಕಾರ್ಯವನ್ನು ಕೈಗೆತ್ತಿಕೊಳ್ತಾ ಇದೆ. ಇದು ನಮ್ಮ ಒಂದು ಶಾಸಕರ ಪರಿಶ್ರಮದಿಂದ ಮೇಲ್ಗಡೆ ಹೋಗ್ತಾ ಇದ್ದಂತಹ ಏನು 11 KV ಮಾರ್ಗಗಳಿತ್ತು ಅದರಿಂದ ತುಂಬಾ ದಿನಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಆ ಕಂಬ ಬದಲಾವಣೆ ಮಾಡಬೇಕಾಗಿದ್ದ ಪಕ್ಷದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹಣವನ್ನು ಕಟ್ಟಿ ಬದಲಾವಣೆ ಮಾಡಬೇಕಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಪೂರ್ಣಗೊಂಡ್ರೆ ನಾಗರಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆ ಒಂದು 11 KV ಮಾರ್ಗದ ಎಲ್ಲ ವೈರ್ಗಳನ್ನು ಇವತ್ತು ಕಳಿಸಿಬಿಡ್ತೀವಿ. ಕೆಳಗಡೆಯಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಜನರಿಗೆ ನಾಗರಿಕರಿಗೆ ಇದ್ರ ಕ್ಷಮಿಸಬೇಕು, ತಡವಾಗಿ ಬಂದೆ. ಜನ ಬಂದಾಗ ಈ 3 ವರ್ಷದಲ್ಲಿ ಬೇರೆ ಬೇರೆ ತಾಲೂಕವರು ಎಲ್ಲ ಬರೋರು ಅಭ್ಯಾಸ ಆಗ್ಬಿಟ್ಟು ಇನ್ನೂ ಅಭ್ಯಾಸ ಬಿಟ್ಟಿಲ್ಲ. ಇನ್ನು ನಾನು ಹೊರಡೋ ಟೈಮಲ್ಲಿ ಬಂದಾಗ ಮಾತಾಡದೇ ಇದ್ರೆ ಇವತ್ತು ಬಹಳ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಾಸ್ತದಿಂದ ನವೆಂಬರ್ 24ಕ್ಕೆ ಅಂತ ಕಾಣ್ತದೆ ಶಿಡ್ಲಘಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೇ ನಾವು ಅಧಿಕೃತವಾಗಿ ಇದಕ್ಕೆ ಶಿಲಾನ್ಯಾಸವನ್ನು ನಾವು ಮಾಡಲಾಗಿದೆ. ಇದು ಕೇವಲ ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಆ ಸಂದರ್ಭದಲ್ಲಿ. ಆದರೆ ನಂತರ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಲಿಲ್ಲ. 2-3 ಸತಿ ಅದು ಡಿಟೆಂಡರ್ ಆಗಿದ್ದ ಕಾರಣದಿಂದ ಇದು ಕಾಮಗಾರಿ ತಡ ಆಯಿತು. ಅದರಿಂದ ಈಗಾಗಲೇ ಇದಕ್ಕೆ ಕಾಮಗಾರಿಗೆ ನಾವು ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಏರ್ಪಡಿಸಲಾಗಿದೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವಂಥದ್ದಕ್ಕೆ ಮಾತ್ರ ನಾವು ಇವತ್ತು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದು ಬಹಳ ದಿನಗಳ ಕನಸು. ಕಳೆದ 2004ರಿಂದ 2013ರ ಅವಧಿ ಒಳಗೆ ನಾನು ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರನ್ನು ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವಣ್ಣನ್ ಅಂತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನು
ಚಿಂತಾಮಣಿಯ ಚೇಳು ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತು ಬಹುಶಃ ಇನ್ನು ಮುಂದೇನೂ ತಗೊಂಡು ಹೋಗ್ಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ, ನಂತರ ನಾನು ಇದಕ್ಕೆ ಒಂದು ಒಳ್ಳೆಯ ಏನು ಎಮ್ ಜಿ ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಎಮ್ ಜಿ ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹೆಂಗೆ ಅಂದರೆ ಗ್ರನೈಟ್ ಫುಟ್ಪಾತ್ ಆಗಬೇಕು ಅಂತೇಳಿ ಚೇಳೂರು ಸರ್ಕಲ್ನಿಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲ್ನಿಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರನೈಟ್ ಫುಟ್ಪಾತು, ಗ್ರನೈಟ್ ಕರ್ವ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂಥ PWD ಸಚಿವರಾಗಿದ್ದಂಥ ಉದಾಸಿ ಅವರನ್ನು ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂಥದ್ದಕ್ಕೆ ಅವರಿಗೆ ಪುಸಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ್ಮೇಲೆ ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಅವತ್ತು ತೆಗೆದುಕೊಂಡಿದ್ದೆ. ಸುಮಾರು 1 ವರ್ಷ ಟೆಂಡರ್ ಪ್ರಕ್ರಿಯೆ ತಡ ಆಯಿತು. ಕಾರಣ ಗ್ರನೈಟ್ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಸಿಗದೇ ಇರೋ ಕಾರಣದಿಂದ ತಡ ಆಯಿತು. ಅದರಲ್ಲಿ ನಾವು ಈ ಅಂಡರ್ಗ್ರೌಂಡ್ ಕೇಬಲ್ಗೆ ಡಕ್ಟಿಂಗ್ ಮಾಡಿದ್ವಿ. ಡಕ್ಟಿಂಗ್ ಅಂದರೆ 1 ಅಡಿ ಗಾತ್ರದ 1 ಅಡಿ ವಿಸ್ತಾರದ ಸಿಮೆಂಟ್ ಪೈಪನ್ನು ಚೇಳೂರು ರಸ್ತೆ ಮತ್ತು ಕೋಲಾರ ರಸ್ತೆಯಲ್ಲಿ ನಾವು ಚೇಳೂರು ಸರ್ಕಲ್ವರೆಗೂ ಹಾಕ್ಸಿರುವಂಥದ್ದಿದೆ. ಈಗಲೂ ನೀವು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಕಲ್ಲನ್ನು ಎತ್ತುಬಿಟ್ಟು ಕೆಳಗಡೆಗೆ ಹಾಕಿದ್ರೆ ಈಗ ಅಲ್ಲಿ ಕೇಬಲ್ ಇದೆ, ಡಕ್ಟಿಂಗ್ ಆಗಿದೆ. ಅವಾಗ ಮಣಿವಣ್ಣನ್ ಅವರಿಗೆ ಕೇಳಿ ನಾನು 3 ಕೋಟಿ ರೂಪಾಯಿ ಕೇಬಲ್ಗೆ HT ಲೈನ್ಗೆ ನಾನು ಮಂಜೂರು ಮಾಡಿಸಿದ್ದೆ. ಕೇಬಲ್ ಸಹ ಹಾಕಿದ್ದು ಬಹುಶಃ ಭಾಳ ಪ್ರತಾಪ್ ನೋಡಿರ್ತಾರೆ. ಕೇಬಲ್ಲು ಎಳೆದಿದ್ರು. ಆವಾಗ ಸಮಸ್ಯೆ ಬಂತು. HT ಹೈ ಟೆನ್ಷನ್ ಕೇಬಲ್ ಮತ್ತು ಲೋ ಟೆನ್ಷನ್ LT ಕೇಬಲ್ ಒಟ್ಟಿಗೆ ಹೋಗೋಂಗಿಲ್ಲ, ಅದಕ್ಕೆ ಒಟ್ಟಿಗೆ ಹೋಗೋದಕ್ಕಾಗೋದಿಲ್ಲ ಅಂದಾಗ ನಾವೇ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಆಯಿತು HT ಲೈನನ್ನು ಪೈಪಲ್ಲಿ ಡಕ್ಟಿಂಗಲ್ಲಿ ಹಾಕೋಣ, LT ಲೈನನ್ನು ಡ್ರೈನ್ ಏನು ಮಾಡಿದ್ದೀವಿ, ಡ್ರೈನ್ ನಾವು ಫುಟ್ಪಾತ್ ಕಮ್ ಡ್ರೈನ್ಗೆ ಅದನ್ನು ಎತ್ತರ ಮಾಡಿದ್ವಿ. ಡ್ರೈನ್ನ ಕ್ಲ್ಯಾಂಪ್ ಮಾಡಿಬಿಟ್ಟು ಅದನ್ನು ಫಿಕ್ಸ್ ಮಾಡೋಣ, ಹಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡೋಣ. ಅವತ್ತು ಅಂದ್ಕೊಂಡೆ ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಇಡೀ ಟೌನಲ್ಲಿ ಮನೆ ಮುಂದೆ ಇವತ್ತು ಗೊತ್ತಿದೆ ತಮಗೆ, ಯಾರು ಸೈಟು 1 ಇಂಚು ಕೂಡ ಯಾರು ಬಿಟ್ಟು ಬಿಲ್ಡಿಂಗ್ ಕಟ್ಟಲ್ಲ. ಈಗ ಎಲ್ಲರೂ ನೋಡ್ತಾ ಇದ್ದೀವಿ ಎಲ್ಲ ಎಷ್ಟೆಷ್ಟು ಕಟ್ಟಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿ. ಸೆಟ್ ಬ್ಯಾಕ್ ಅನ್ನೋದಕ್ಕೆ ಯಾರಿಗೂ ಅದ್ರ ಬಗ್ಗೆ ಅರ್ಥನೂ ಗೊತ್ತಿಲ್ಲ. ಸೆಟ್ ಬ್ಯಾಕ್ ಪದಕ್ಕೆ ಏನು ಸೆಟ್ ಬ್ಯಾಕ್ ಅಂದರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವ್ರ ಸೈಟ್ ಎಷ್ಟಿದೆ ಅಷ್ಟು ಪೂರ್ತಿ ಕಟ್ಬಿಡೋದು. ಈಗ ಎಲೆಕ್ಟ್ರಿಕ್ ಕಂಬ ಎಲ್ಲಾದ್ರೂ ಹಾಕ್ಕೊಳ್ಳಿ, ರೋಡ್ಗೆ ಹಾಕ್ಕೊಳ್ಳಿ ಬಿಡಿ ಅನ್ನೋ ಪರಿಸ್ಥಿತಿ. ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ, ಹೋಗ್ಲಿ ಇದಕ್ಕೆ LT ಲೈನ್ ಕೂಡ ಮುಂದೆ ಇರ್ತಕ್ಕಂಥ ಡ್ರೈನಲ್ಲಿ ಕ್ಲ್ಯಾಂಪಿಂಗ್ ಮಾಡ್ಬೋಣ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅವತ್ತು ಈ ಕೆಲಸನ ಕಂಡಿದ್ದೆ. ಆದರೆ 2013 ಚುನಾವಣೆ ಸೋತ ಮೇಲೆ ಕೇಬಲ್ ಕೆಲಸ ಅದೇ ರೀತಿ ಉಳಿದೋಯ್ತು. ಫೀಡರ್ ಪಿಲ್ಲರ್ ಬಾಕ್ಸ್ ಅಂತ ಬರ್ತದೆ, ದೊಡ್ಡ ದೊಡ್ಡ ಗಾತ್ರದ್ದು ಈಗಲೂ MG ರೋಡಲ್ಲಿ ಇದೆ. ಅದು ನಾವು ಹಾಕ್ಸಿರೋದಲ್ಲ, ಅದರದ್ದು ಕತೆ ಹೇಳ್ತೀನಿ ನಾನು. ಏನೇನು ಆಗಿದೆ ಅದಾದ ನಂತರ ಅನ್ನೋಂಥದ್ದು ಕತೆ ಎಲ್ಲರಿಗೂ ಗೊತ್ತಿರಬೇಕು. ನಾವು ಹಾಕಿರೋಂಥ ಕೇಬಲ್ಲು ಆ ಡಕ್ಟಿಂದ ಆಚೆ ಕೇಬಲ್ ಬಿಟ್ಟಿದ್ದು, ಆದರೆ ಅದನ್ನು ಮುಂದೆ ತೆಗೆದುಕೊಳ್ಳುವಂಥದ್ದಕ್ಕೆ ಯಾರಿಗೂ ಶ್ರದ್ಧೆ ಇರಲಿಲ್ಲ. ಬದಲಾದಂಥ ವ್ಯವಸ್ಥೆಯಲ್ಲಿ ಅವರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಅರಿವಿಲ್ಲದೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಕಸದ ತೊಟ್ಟಿಯಾಗಿ ಮಾಡಿಕೊಂಡು ಭಾಳಷ್ಟು ಜನ ಅದರಲ್ಲಿ ಕಸ ಹಾಕ್ಬಿಟ್ಟು, ಇನ್ನು ಕೆಲವರು ಅದಕ್ಕೆ ಖುಷಿ, ಅವರಿಗೆ ಬೆಂಕಿ ನೋಡಿದಾಗ ಖುಷಿ ಆಗುತ್ತೆ ಕೆಲವರಿಗೆ, ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಆ ಕೇಬಲ್ಲು ಹಾನಿ ಆಗುವಂಥ ಕೆಲಸ ಆಯಿತು. ಅಧಿಕಾರಿಗಳು ಆವತ್ತು ಇದ್ದಂಥ ಅಧಿಕಾರಿಗಳು ಇದು ಪೂರ್ಣ ಆಗಬೇಕು, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ ಅನ್ನುವಂಥ ಪರಿಜ್ಞಾನ ಇವತ್ತಿನ ಅಧಿಕಾರಿಗಳಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರೇನು ಮಾಡಿದ್ರು, ಕಾಂಟ್ರಾಕ್ಟ್ರು ಸಪ್ಲೈ ಆಯಿತು, ಕೇಬಲ್ ಸಪ್ಲೈ ಆಯಿತು, ಅವ್ರು ಬಿಲ್ ಮಾಡಿಕೊಂಡು ಅದಕ್ಕೆ ಫೀಡರ್ ಪಿಲ್ಲರ್ ಬಾಕ್ಸ್ ಫಿಟ್ ಮಾಡಿಬಿಟ್ಟು ಕರೆಂಟ್ ಅದಕ್ಕೆ ಚಾಲನೆ ಮಾಡಬೇಕು. ಫೀಡರ್ ಪಿಲ್ಲರ್ ಬಾಕ್ಸು ನಾನು ಅಂಗಡಿಗಳ ಮುಂದೆ ಹೋಗಿ 2 ಅಂತ ಹೇಳಿ ನಾನು ಅಲ್ಲಿ ಸಂಸಟಹಳ್ಳಿ ಹತ್ರ, ಆ ಕಡೆ ಚೋಟಟ್ಪಾಳ್ಯದ ಹತ್ರ ರೋಡಲ್ಲಿ ನಾನು ಅಲ್ಲಿ ಇರುವಂಥ ವ್ಯಾಪಾರಸ್ಥರು ಕೂಡ ಮಾತಾಡಿ ಹೇಳಿದ್ವಿ. ಈಗ ಫೀಡರ್ ಪಿಲ್ಲರ್ ಬಾಕ್ಸ್ ಭಾಳ ಸಣ್ಣದು ಬಂದಿದೆ. ಇವತ್ತು ನಮ್ಮ ಲೇಔಟಲ್ಲಿ ಹಾಕಿದ್ದೀವಿ. ಇವತ್ತು ಜೀನ್ ಮ್ಯೂಲರ್ ಅಂತೇಳಿ ಒಂದು ಕಂಪ್ನಿದು ಭಾಳ ಕಾಂಪ್ಯಾಕ್ಟ್ ಆಗಿದೆ. ಸುಮಾರು 12-14 ಕನೆಕ್ಷನ್ ತೊಗೊಬೋದು ಒಂದು ಫೀಡರ್ ಪಿಲ್ಲರ್ ಬಾಕ್ಸಲ್ಲಿ. ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೆಸ್ಕಾಂನವ್ರು ಎಲ್ಲ ಕಡೆ ಬಳಸಿದ್ದಾರೆ, ನಾವು ನಮ್ಮ ಲೇಔಟಲ್ಲಿ ಅದನ್ನು ಬಳಸಿದ್ದೀವಿ. ಇಲ್ಲಾಂದರೆ ಭಾಳ ದೊಡ್ಡದಾಗಿ ಇಷ್ಟು 4 ಅಡಿ ಅಗಲ ಬರೋಂಥದ್ದು ಇರ್ತಾಯಿತ್ತು. ಈಗೆಲ್ಲ 2 ಅಡಿ ಒಳಗೆ ಇರ್ತದೆ, ಯಾರಿಗೂ ಅಡ್ಡ ಆಗಲ್ಲ. ಆದರೆ ಇದನ್ನು ಯಾವುದು ಗಮನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಯಾರು ಗಮನ ಕೊಡದಿರ
ಆ ಕೇಬಲ್ ಸುಟ್ಟೋಯ್ತು ಅಂತೇಳಿ ಆ ಕೇಬಲ್ ಸುತ್ತಿಟ್ಕೊಂಡು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ಸ್ಟೋರಲ್ಲಿ ಭದ್ರವಾಗಿ ಮರಿಗಿರಿ ಆಗಿದ್ಯಾ? ದುಡ್ಡು ಯಾರ್ದು? ಸರ್ಕಾರದ ದುಡ್ಡು ಹೋಯ್ತು. ಇದ್ರ ಬಗ್ಗೆ ಯಾರು ಗಮನ ಕೊಡಲಿಲ್ಲ. ಎಷ್ಟು ಬುದ್ಧಿವಂತರು ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು. ನಾನು ಹೇಳಲೇಬೇಕಾಗುತ್ತೆ. ನ್ಯಾಷನಲ್ ಹೈವೇ ಅವರು ಕೇಬಲ್ ಹಾಕ್ಬೇಕು ಅಂತ ಬಂದರು. ಅವ್ರಿಗೆ ಹೇಳ್ಬೋದಾಗಿತ್ತು, ಆಲ್ರೆಡಿ ಇಲ್ಲಿ ಡಕ್ಟಿಂಗ್ ಇದೆ, ಕೇಬಲ್ ಇದೆ, ನೀವು ಇಲ್ಲಿ ಮಾಡ್ಬೇಕಾಗಿಲ್ಲ. ಅವ್ರಿಗೊಂದು ಎಸ್ಟಿಮೇಟ್ ಮಾಡಿಕೊಟ್ರು. ಯಾಕಂದ್ರೆ ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ದುಡ್ಡು ಸಿಗುತ್ತೆ ಡಿಪಾರ್ಟ್ಮೆಂಟ್ ಅಲ್ವಾ? ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಸಿಗ್ತದೆ. ಆ ಎಸ್ಟಿಮೇಟ್ ಮಾಡಿದ್ರು ನ್ಯಾಷನಲ್ ಹೈವೇ ಅವರು. ಎಸ್ಟಿಮೇಟ್ ಮಾಡಿಬಿಟ್ಟು ರೋಡ್ ಬದಿಯಲ್ಲಿ ಫುಟ್ಪಾತ್ ಏನು ನಮ್ದು ಕರ್ಬ್ ಹಾಕಿದ್ವಿ, ಹಿಂಗೆ ಗಡಿ ಕರ್ಬ್ ರೋಡ್ದು, ಆ ಕ್ಯಾರೇಜ್ ವೇ ಏನಂತ ಹೇಳ್ತೀವಿ ನಾವು, ಅದ್ರ ಕರ್ಬಲ್ಲಿ ಅಲ್ಲಿ ಅಗದ್ಬಿಟ್ಟು ಮತ್ತೆ ಕೇಬಲ್ ಹಾಕ್ತು. ಏನ್ ರಾಜಣ್ಣ ಸತ್ಯ ಹೌದಲ್ಲ ಹೇಳ್ತಾರ ನಾನು? ಯಾಕಂದ್ರೆ ಹಾಕ್ಬಿಟ್ಟು ಆ ಫೀಡರ್ ಪಿಲ್ಲರ್ ಬಾಕ್ಸ್ನ ಎತ್ಕೊಂಡ್ಬಂದು ರೋಡ್ ಅಡ್ಡ ಇಟ್ಟಿದ್ದಾರೆ. ಎಲ್ಲಿ ನಾಳೆ ಯಾವ್ದಾದ್ರು ಗಾಡಿ ಬಂದು ಹಿಂಗೆ ಕುತ್ತಿದ್ರೆ ಏನಾಗಬೇಕು ಪರಿಸ್ಥಿತಿ. ನಾನು ಸೋತಿದ್ರು ಸಹ ಇದನ್ನ ನೋಡಿ ನನಗೆ ತಡ್ಕೊಳಕ್ ಆಗಲಿಲ್ಲ. ಮಾಹಿತಿ ಕೇಳಿದೆ. ಆಮೇಲೆ ಹೇಳಿದೆ, ಇದು ಏನಾದ್ರೂ ಈ ತರ ಯಾರಾದ್ರೂ ವಾಹನ ಬಂದು ಬಿದ್ದುಬಿಟ್ರೆ ಒಂದು ಫೀಡರ್ ಪಿಲ್ಲರ್ ಬಾಕ್ಸ್ಗೆ ಆಗುವಂತ ನಷ್ಟಕ್ಕೆ ಪ್ರಾಣಹಾನಿಗೆ ಯಾಕೆ ಜವಾಬ್ದಾರಿ ಅಂದ್ರೆ ಏನಿಲ್ಲ, ಅದು ಗುದ್ದಿದ ತಕ್ಷಣ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಕರೆಂಟ್ ಬರಲ್ಲ ಅಂತ ಹೇಳಿ. ಅಂದ್ರೆ ಇವತ್ತಿಗೆ ಅದು ಕೂಡ ಚಾಲು ಆಗಿಲ್ಲ. ಇವತ್ತಿಗೆ ಹಾಕಿರುವಂತ ನ್ಯಾಷನಲ್ ಹೈವೇ ಅವರು ಆಗಿದ್ಯಾ? ಯಾರಾದ್ರೂ ಗಮನಿಸಿದ್ದೀರಾ? ಆಗಿಲ್ಲ. ಇವತ್ತಿಗೂ ಆಗಿಲ್ಲ. ಫೀಡರ್ ಪಿಲ್ಲರ್ ಬಾಕ್ಸ್ ಭಾಗ ಡೋರ್ ಕಿತ್ತೋಗಿದೆ. ಅದ್ ಹಿಂದೆ ಮುಟ್ಟಿಗಳಿಗೆಲ್ಲ ಯಾರೋ ಅವರು ಇವರು ಅಲ್ಲಾಡಿಸಿಬಿಟ್ಟು ಹೋಗಿದ್ದು. ಅಂದ್ರೆ ಎಷ್ಟು ಯಾವ ರೀತಿ ವ್ಯವಸ್ಥೆ ಇವೆಲ್ಲ ಗಮನಿಸ್ತಾ ಇದ್ದ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಯಾವನೇ ಟೀಕೆ ಮಾಡ್ಬೇಕು ಅಂತಲ್ಲ, ಯಾವ ರೀತಿ ಒಂದು ಆಡಳಿತ ನಡೆಸುವಂತವರ ಗಮನ ಈ ಕಡೆ ಇಲ್ಲದೆ ಇದ್ರೆ, ಜವಾಬ್ದಾರಿಯ ಹೊತ್ಕೊಂಡವರ ಗಮನ ಈ ಕಡೆ ಇಲ್ಲದೆ ಇದ್ರೆ ಏನು ಆಗತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಅದರಿಂದ ಅವತ್ತಿನಿಂದ ನನಗಿತ್ತು ಇದೇನಾದ್ರೂ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ. ಶಿವಶಂಕರ್ ಅವ್ರಿಗೆ, ಶ್ರೀನಾಥ್ ಅವರಿಗೆ ಹೇಳಿದೆ, ಇವು ಎಸ್ಟಿಮೇಟ್ ಮಾಡಿ ನಾನು ಜಾಗ್ ಸಾಹೇಬ್ ಹತ್ರ ಮಾತಾಡ್ತೀನಿ, ಏನಾದ್ರೂ ಮಾಡಿ ಆ ಹಿಂದಿನ ಕನಸು ನನಸಾಗಬೇಕು. ಈ ಓವರ್ ಹೆಡ್ ಲೈನ್ಸ್, ದೊಡ್ಡ ದೊಡ್ಡ ಸ್ಪನ್ ಪೋಲ್ಸ್ ಇವೆಲ್ಲ ಹೋಗ್ಬೇಕು, ಆದಷ್ಟು ಒಂದು ರೀತಿ ಬದಲಾವಣೆ ಆಗ್ಬೇಕು ನಮ್ಮ ಟೌನಲ್ಲಿ ಅಂತ ಹೇಳಿ ನಾನು ಒಂದು ಎಸ್ಟಿಮೇಟ್ ರೆಡಿ ಮಾಡಿದಾಗ ಅವರು 1 ಕೋಟಿ 118-19 ಕೋಟಿಗೆ 116 ಕೋಟಿಗೆ ಮಾಡಿದ್ರು. ಏನೋ HT ಲೈನು ಮತ್ತೆ LT ಲೈನ್ ಕೂಡ. LT ಲೈನ್ ಅಂದ್ರೆ ಅಂಡರ್ಗ್ರೌಂಡ್ ಆಗೋದಿಲ್ಲ. LT ಲೈನು ನಾವು ಏರಿಯಲ್ ಪಂಚ್, ಹಿಂದೆ ನಾನು MG ರೋಡ್ ಅಗಲ ಮಾಡುವಂತ ಸಂದರ್ಭದಲ್ಲಿ ಇಡೀ ಈ ಒಂದು 2 ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಏರಿಯಲ್ ಪಂಚ್ ಕೇಬಲ್ ಹಾಕ್ಸಿದ್ದೆ. ನಾನು ಏನು ಟ್ವಿಸ್ಟ್ ಆಗಿರುವಂತ ಕೇಬಲ್ ನೀವು ನೋಡಿರ್ತೇನೆ, ವೈರ್ ಇರಲ್ಲ, ಕೇಬಲ್ ಇರ್ತದೆ. ಅದನ್ನ ಆ ಕಾಲದಲ್ಲೇ ನಾನು 2005-6 ಹಾಕ್ಸಿರೋದು. ಅವತ್ತು ಶಿವಮೊಗ್ಗ ಬಿಟ್ರೆ ಬೇರೆ ಎಲ್ಲೂ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ಇವೆಲ್ಲ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಿರುವಂತ, ಇವೆಲ್ಲ ನಾವು ಇಟ್ಕೊಂಡು ಆಗ ಮಾಡಿರುವಂತದ್ದು. ಅದನ್ನ ಈಗ ಮತ್ತೆ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ ನನಗೆ ಹೇಳಿದ್ರು, ಒಂದೇ ಸತಿ ಅಷ್ಟು ಬೇಡ, ಈಗ ನಾವು ಫಸ್ಟ್ HT ಲೈನ್ ಕೊಡ್ತೀವಿ, ಆಮೇಲೆ ಅಂಡರ್ಗ್ರೌಂಡ್ ಕೇಬಲ್ಗೆ ಹಣ ಕೊಡ್ತೀವಿ ಅಂತ ಹೇಳಿ ಪಾಪ ಅವರು ಜಾರ್ಜ್ ಸಾಹೇಬ್ರು ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ರು. ಈಗ ಸುಮಾರು 41-42 ಕೋಟಿ GST ಸೇರಿ ಗೊತ್ತಿದೆ ನಿಮಗೆ. 18% ಸುಮಾರು 20 ತಿಂಗಳು ಇದು ಟೆಂಡರ್ ಪ್ರಕ್ರಿಯೆ ನಡೀತು. ಇವತ್ತು ಈಗ ಕಾಮಗಾರಿಗೆ ನಾವು ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಆಗತ್ತೆ ಅನ್ನೋ ಕಾರಣದಿಂದನೇ ಏನು ಇಲ್ಲಿ ಈ ರಸ್ತೆ ಅಭಿವೃದ್ಧಿ ಇತ್ತು, ಫುಟ್ಪಾತ್ ಅಭಿವೃದ್ಧಿ ಇತ್ತು, ಅದನ್ನ ವಿಳಂಬ ಮಾಡಿರುವಂತದ್ದು ಅದೇ ಕಾರಣ. ಬಹಳ ಜನ ಏನಿದು ಕರ್ಬ್ ಬಿಟ್ಬಿಟ್ಟಿದ್ದಾರೆ, ಏನು ಮುಂದೆ ಮಾಡಲಿಲ್ಲ ಅಂತ ಹೇಳಿ. ಈಗ ಇವರು ಮತ್ತೆ ಇಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲೆಲ್ಲ ಇದಾಗತ್ತೆ, ಮತ್ತೆ ಅದಕ್ಕೊಂದು ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಬೇಗ ಇದು ಇವತ್ತಾಗತ್ತೆ, ನಾಳೆ ಆಗುತ್ತೆ ಅಂತ. ಯಾಕಂದ್ರೆ ಇದೀಗ ನಾವು ಸುಮಾರು 1.5-2 ತಿಂಗಳಿಂದ ಈ ಕೇಬಲ್ ಟೆಸ್ಟಿಂಗ್ ಆಗಬೇಕು. ಕೇಬಲ್ ಟೆಸ್ಟಿಂಗ್ ಆಗಿ ಕೇಬಲ್ ಅವರು ಸರ್ಟಿಫಿಕೇಶನ್ ಕೊಡಬೇಕು, ಈ ಕೇಬಲ್ ಹಾಕ್ಬೋದು ಇವರು ಅಂತ ಹೇಳಿ. ಇವೆಲ್ಲ ಪ್ರಕ್ರಿಯೆಗಳು ಲೇಟ್ ಆಯ್ತು. ಇವೆಲ್ಲ ಪ್ರಕ್ರಿಯೆಗಳ ಲೇಟ್ ಆದ ಕಾರಣದಿಂದ ನಾವು ಈ ಕೆಲಸಗಳನ್ನ ಸ್ವಲ್ಪ ತಡೆ ಮಾಡಿದ್ವಿ, ಸ್ವಲ್ಪ ಹಿಂದೆ ಹೇಳುವಂಥದ್ದು ಮಾಡಿದ್ವಿ. ಈ ಕೇಬಲ್ ಈಗ ಇವತ್ತೇನು ಇವರು ಹಾರಿಜಾಂಟಲ್ ಬೋರಿಂಗ್ ಅಂತ ಹೇಳಿ ಮೆಷಿನ್ ಕರೀತಾರೆ, ಈಗ ಅದರಲ್ಲಿ ಶುರು ಮಾಡಿದ ಮೇಲೆ ನಾವು ಈಗ ಫುಟ್ಪಾತ್ ಕೆಲಸಕ್ಕೂ ನಾವು ಮಾಡ್ತಾ ಇದ್ವಿ. ಈಗಾಗಲೇ ತಮ್ಗೆ ಗೊತ್ತಿದೆ, ಸುಮಾರು 8 ಕೋಟಿಯಲ್ಲಿ ನಾವು ಇದಕ್ಕೆ ತಳ್ಕೊಂಡಿದ್ವಿ. ಮತ್ತೆ ಇದಕ್ಕೆ ಬೇರೆ ಬೇರೆ ಕೆಲವೆಲ್ಲ ಸೇರಿಸುವಂತ ಕೆಲಸ ಆಗಿ ಇನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 7.25 ಕೋಟಿ ಕೊಟ್ಟಿದ್ದೀವಿ ಅಂತ ಕಾಣ್ತದೆ. ಈಗ ಅದು ಟೆಂಡರ್ ಮುಗ್ದಿದೆ. ಈಗ ಆಜಾದ್ ಚೌಕ್ ಕೆಲಸ ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ಅದೇ ಗುತ್ತಿಗೆದಾರರು ಇದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ವೇಗ ಕೊಡುವಂಥದ್ದಾಗುತ್ತೆ. ಈ ಕಾಮಗಾರಿ ಸಾಗ್ತಾ ಇದ್ದಾನೆ ಈ ಫುಟ್ಪಾತ್ ಕೆಲಸಕ್ಕೂ ಒಂದು ವೇಗ ಕೊಡುವಂಥದ್ದಾಗುತ್ತೆ. ಒಂದಂತೂ ಹೇಳ್ತೇನೆ, ಗ್ಯಾರೇಜ್ ಇಂದ ಈ ಕಡೆಗೆ
ಇದು ಬಹಳ ಒಂದು ವ್ಯವಸ್ಥಿತವಾಗಿ, ಯಾಕಂದ್ರೆ ನಗರದ ಒಳಗೆ ಹೋದಷ್ಟು ನಮಗೆ ಫುಟ್ಪಾತ್ ವಿಸ್ತರಣೆ ಇಲ್ಲ. ಇಲ್ಲಿರೋದನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ಒಂದು ತಾವೆಲ್ಲ ಮೆಚ್ಚಿಕೊಳ್ಳುವಂತ ರೀತಿಯಲ್ಲಿ ಅದನ್ನ ವಿನ್ಯಾಸವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ನಮ್ಮ ಎಡಬ್ಲಿ ರಘುನಾಥ್ ಅವರು ಸಹ ಬಹಳಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗೇನು ಆಜಾದ್ ಚೌಕ್ ಯಾವ ರೀತಿ ಬದಲಾವಣೆ ನೀವು ನೋಡ್ತಾ ಇದ್ದೀರಾ, ಇನ್ನ 2-3 ದಿವಸದಲ್ಲಿ ನೋಡಿ ಏನೇನಲ್ಲಿ ವ್ಯವಸ್ಥೆಗಳನ್ನ ನಾವಲ್ಲಿ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ಕೆಲವು ಎಲಿಮೆಂಟ್ಸ್ ಕೆಲವು ಸೇರಿಸ್ತಾ ಇದ್ದೀವಿ. ಈಗ ಉದಾಹರಣೆಗೆ ಈಗ ವಾಲ್ಮೀಕಿ ವೃತ್ತ ಏನೋ ಶಿಡ್ಲಘಟ್ಟ ಸರ್ಕಲ್, ಅವಾಗ ನಾವೇ ವಿನ್ಯಾಸ ಮಾಡಿಸಿದ್ವಿ. ವಾಲ್ಮೀಕಿ ವೃತ್ತ ಅಂತ ಹೆಸರು ಮಾಡಿಸಿದ್ದು ನಾವೇ, ಅದಕ್ಕೆ ಡಿಸೈನ್ ಮಾಡಿಸಿದ್ದು ನಾವು. ಅದಾದ ನಂತರ ನಾವು ಸೋತೋಗಿ ಅದೇ ಡಿಸೈನ್ ಮಾಡಿದ್ವಿ. ಆದರೆ ಅದು ಪದೇ ಪದೇ ಬಂದು ವಾಹನಗಳು ಅದಕ್ಕೆ ಡಿಕ್ಕಿ ಹೊಡಿತಾ ಇದ್ವಿ. ಮೊನ್ನೆನೋ ಒಂದು ಗಾಡಿ ಏನೋ ಬಂದು ಅದಕ್ಕೆ ಡಿಕ್ಕಿ ಹೊಡಿತು. ಈಗ ಅದಕ್ಕೆ ಮತ್ತೆ ಅದನ್ನು ಮರು ವಿನ್ಯಾಸ ಮಾಡಿಸ್ತಾ ಇದ್ವಿ. ಈಗ ಅಲ್ಲಿ ಒಂದು ಸರ್ಕಲ್ ತರ ಮಾಡಿಕೊಂಡು ಅಲ್ಲಿ ಒಂದು ಟವರ್ ಮಾಡಬೇಕು ಅಂತಕ್ಕಂಥದ್ದಿದೆ. ವಾಲ್ಮೀಕಿ ಅವರ ಭಾವಚಿತ್ರ ಇರುವಂಥದ್ದು ಮತ್ತು ಒಂದು ಕ್ಲಾಕ್ ಟವರ್ ಮಾಡಬೇಕು ಅನ್ನುವಂಥ ಡಿಸೈನ್ ಮಾಡಿಸಿದ್ದೀನಿ. ಅದನ್ನು ಆದಷ್ಟು ಬೇಗ ಈಗ ನನ್ನ ಶಾಸಕರ ಅನುದಾನದಲ್ಲಿ ಅದನ್ನು ಕೊಟ್ಟು ಅದನ್ನು ಸಾಧ್ಯವಾದಷ್ಟು ಬೇಗ ನಾನು ವಾಲ್ಮೀಕಿ ನಮ್ಮ ಜಯಂತಿಯ ಒಳಗಾಗಿ ಅದನ್ನೇನಾದ್ರೂ ಮಾಡ್ಲಿಕ್ಕಾಗತ್ತ ಅನ್ನುವಂಥ ಒಂದು ಆಲೋಚನೆ ಇದೆ. ಅದನ್ನು ಬಹಳ ಆಕರ್ಷಣೀಯವಾಗಿ ಮಾಡುವಂಥ ಒಂದು ಪ್ರಯತ್ನ. ಯಾಕಂದ್ರೆ ಇವತ್ತು ಇವೆಲ್ಲ ಮಾಡ್ತಾ ಇರುವಂಥದ್ದು ಚಿಂತಾಮಣಿಯಲ್ಲಿ ಮೂಲಭೂತ ಸೌಲಭ್ಯ ಉನ್ನತ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ಬೇಕು ಮತ್ತು ಆಕರ್ಷಣೀಯವಾಗಿರ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಇದಕ್ಕೆಲ್ಲ ಒತ್ತು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಆಗ್ತಾ ಇದೆ. STP ಕಾಮಗಾರಿ ದೊಡ್ಡದಾಗಿ ಆಗ್ತಾ ಇದೆ. ಈಗ ರಾಮಕುಂಟೆಯಲ್ಲಿ ತಾವು ನೋಡಿದ್ದೀರಾ ಯಾವ ರೀತಿ ಇತ್ತು ರಾಮಕುಂಟೆ. ಇವತ್ತು ಅಲ್ಲಿ ಹೋಗಿ ನೋಡಿ ಎಷ್ಟು ಪಿಲ್ಲರ್ಗಳು ಎತ್ತಿದ್ದಾವೆ ಅಂತಕ್ಕಂಥದ್ದು ನೋಡಿ. ಈಗ IDSMT ಮಾರ್ಕೆಟ್ ಅಷ್ಟೇ, ಈಗ ಸದ್ಯದಲ್ಲೇ ನಾವು ಅದನ್ನ ಇನ್ನು ಆದಷ್ಟು 1-2 ತಿಂಗಳೊಳಗೆ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರ್ಣ ಮಾಡಿ 30 ಕೋಟಿಯಲ್ಲಿ ಹೊಸ IDSMT ಮಾರ್ಕೆಟ್ ಇವತ್ತಿನ ಕಾಲಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯ, ಪಾರ್ಕಿಂಗ್ ವ್ಯವಸ್ಥೆ, ಏನೋ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇವೆಲ್ಲವನ್ನ ಒಳಗೊಂಡಂತೆ ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತೆ IDSMT ಕಾಂಪ್ಲೆಕ್ಸ್ ಅನ್ನು ನಾವು ವಿನ್ಯಾಸ ಮಾಡಿಸಿದ್ದೀವಿ. ಅದಕ್ಕೆ ಹೆಚ್ಚುವರಿಯಾಗಿ ಬೇಕಾಗಿರ್ತಕ್ಕಂಥ ಹಣ ಇವತ್ತು ನಾವು ಮತ್ತೆ ಮುನ್ಸಿಪಾಲಿಟಿ ಕೊಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಇವೆಲ್ಲ ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಈಗಾಗಲೇ ಆಗ್ತಾ ಇದ್ದಾವೆ. ಕಾಲೇಜುಗಳ ಬಿಲ್ಡಿಂಗ್ ಕಾಮಗಾರಿ ಆಗ್ತಾ ಇದೆ. ಸ್ಟೇಡಿಯಂ ಕೆಲಸ ಈಗ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಕ್ರಿಕೆಟ್ ಸ್ಟೇಡಿಯಂ ಕೆಲಸ ಆಗ್ತಾ ಇದೆ. ಇವತ್ತು ಕೆಲವೆಲ್ಲ ಆಗ್ತಾ ಇದ್ದಾವೆ. ಗ್ರಾಮೀಣ ರಸ್ತೆಗಳು ಆಗ್ತಾ ಇದ್ದಾವೆ. ನಮಗೆ ಮಹಾನುಭಾವರು ಟ್ರಂಪ್ ಅವರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅವರು ಮಹಾನುಭಾವರು ಟ್ರಂಪ್ ಯುದ್ಧ ಮಾಡ್ತಾ ಇರೋದ್ರಿಂದ ಇವತ್ತು ಟಾರ್ ಬೆಲೆ ದುಪ್ಪಟ್ಟಾಗಿರೋದ್ರಿಂದ ಹಲವಾರು ಕಡೆ ಜಲ್ಲಿ ಹಾಕ್ಬಿಟ್ಟು ಟಾರ್ ಹಾಕ್ತಿರೋ ಇವತ್ತು ಸಮಸ್ಯೆ ಆಗ್ತಾ ಇದೆ, ನಿಂತೋಗ್ತಾ ಇದೆ. ಈಗ ನಾವು ಯಾವಾಗ ಅವರು ಯುದ್ಧ ನಿಲ್ಲಿಸ್ತಾರೋ, ಯಾವತ್ತು ಸಮಸ್ಯೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಅದರಿಂದ ಇವೆಲ್ಲ ಕೆಲವು ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಕಾಡ್ತಾ ಇದೆ. ಅದರಿಂದ ಇವೆಲ್ಲದರ ಜೊತೆಗೆ ಈಗಾಗಲೇ ಏನು ನಾನು ಈ ಕಾಮಗಾರಿ ಶುರುವಾದ ಮೇಲೆ ತಕ್ಷಣ ಮತ್ತೊಮ್ಮೆ ನಾನು ಜಾರ್ಜ್ ಸಾಹೇಬ್ರಲ್ಲಿ ವಿನಂತಿ ಮಾಡಿಕೊಂಡು ಇನ್ನು LT ಲೈನ್ಗೂ ತಾವು ಅನುದಾನ ಬಿಡುಗಡೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಅವ್ರು ಹಂತವಾಗಿ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರಿಂದ ಮತ್ತೆ ಇದರ ಪ್ರಯತ್ನವನ್ನು ನಾನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಈಗೇನು 24/7 ಸರ್ವಿಸ್ ಸ್ಟೇಷನ್ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಈಗ ಅದನ್ನ ಬೋರ್ಡಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ನಮ್ಮ ಶಿಡ್ಲಘಟ್ಟದವರು ಸತೀಶ್ ಅಂತೇಳಿ ಜಾರ್ಜ್ ಸಾಹೇಬರು ಪ್ರೈವೇಟ್ ಸೆಕ್ರೆಟರಿ ಇದ್ದಾರೆ. ಅವರು ನಮ್ದು ಚಿಂತಾಮಣಿ ಅಂತ ಏನಾದರೂ ಹೋದ ತಕ್ಷಣ ಅವರು ಅದನ್ನ ಮಂಜೂರು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಈಗ ಕ್ವಾರ್ಟರ್ಸ್ ಈಗಾಗಲೇ ಏನು ಹೇಳಿದ್ರು ಶಿವಶೇಖರ್, ಈಗಾಗಲೇ ಇನ್ನು ಹೆಚ್ಚುವರಿ ಕ್ವಾರ್ಟರ್ಸ್ದು ನಾನು ಅವರಿಗೆ ಬೇಡಿಕೆ ಇಟ್ಟಿದ್ದೀನಿ. ಪತ್ರ ಕೊಟ್ಟು ಹೇಳಿದ್ದೇನೆ, ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು ಆದ್ಯತೆ ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೆಚ್ಚುವರಿ ಸ್ಟೇಷನ್, ಈಗ ಉದಾಹರಣೆಗೆ ನಾವು ಇಲ್ಲಿಂದ ಕೈವಾರ ಫೀಡರ್ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗುತ್ತೆ ಲೈನ್. ಈಗ ನಾವಾಗಲೇ ಮೈಲಾಪುರದ ಹತ್ರ ನಾವು ಜಾಗ ಕೊಟ್ಟಿದ್ದೀವಿ. ಮತ್ತೆ ಇನ್ನು ಸುಮಾರು 6 ಸ್ಟೇಷನ್ಗಳು ಮಾಡುವಂಥದ್ದಕ್ಕೆ ಜಾಗ ಕೊಡಿಸಿದ್ದೀವಿ. ಚಾಂಡ್ರಳ್ಳಿ ಹತ್ರ ಜಾಗ ಕೊಡಿಸಿದ್ದೀವಿ. ನಮ್ಮ ಸೀಕಲ್ ಹತ್ರ ಅಲ್ಲಿ ನಾವು ಗದಗಸ್ಥಳಿ ಹತ್ರ ಅಲ್ಲಿ ಜಾಗ ಕೊಡಿಸಿದ್ದೀವಿ. ಈ ಥರ ಸುಮಾರು 6 ಸ್ಟೇಷನ್ಗಳಿಗೆ ಜಾಗ ಕೊಡಿಸುವಂಥದ್ದಾಗಿದೆ. ಮತ್ತು ಹೊಸ ಸ್ಟೇಷನ್ಗಳಿಗೆ ಈಗಾಗಲೇ ಇರುವ ನಮ್ಮ ಶ್ರಮ ಏನಿದೆ ಯಾವುದು ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಯಾಕಂದ್ರೆ ಅದಷ್ಟೇ ಆಗ್ಬಿಡುತ್ತೆ ಬಿಡು ಅನ್ಕೊಂಡಿದ್ದಾರೆ. ಯಾವುದು ಅದಷ್ಟೇ ಆಗುತ್ತೆ. ಈಗ ಹಿಂದೆ ಇದ್ದವ್ರು ಮಾಡ್ಬೋದಿತ್ತಲ್ಲ ಇವೆಲ್ಲ, ಕೆಲವೆಲ್ಲ ಅವತ್ತು ಬೇಡಿಕೆ ಇತ್ತಲ್ಲ. ಅದರಿಂದ ನಾನು ಹೇಳುವಂಥದ್ದು ಎಲ್ಲ ರೀತಿ ಇವತ್ತು ಏನೆಲ್ಲ ಅವಶ್ಯಕತೆಗಳಿದ್ದಾವೆ, ಅದು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು. ಈಗ ನೋಡಿ, ಸುಮಾರು ನನಗೆ ಈಗ 32 ವಾಟರ್ ಫಿಲ್ಟರ್ಗಳು ನನ್ನ ಉದ್ಘಾಟನೆಗೆ ರೆಡಿ ಇದೆ.
ಬಹುಶಃ ಇವೆಲ್ಲ ಕಾಮಗಾರಿಗಳು ಉದ್ಘಾಟನೆ ತಡ ಆಗ್ತಾ ಇತ್ತು ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಬಹುಶಃ ಇವೆಲ್ಲ ಇನ್ನು ಮೇಲೆ ಬಹಳ ವೇಗವಾಗಿ ಮುಗಿಲಿ ಅಂತೇನೋ ಬಹುಶಃ ಅವಕಾಶ ತಪ್ಪಾಯ್ತು ಅಂತ ಕಾಣ್ತದೆ ನನಗೆ. ಅದರಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ಮೇಲೆ ಈ ರಾಗಾಗಿಗೆ ಎಳಿಬೇಡ್ರಪ್ಪ, ಮಾಜಿ ಗೀಜಿ ಎಲ್ಲ ಬರೀ ಶಾಸಕರಾಗಿ ಸಂಬೋಧಿಸಿ ಸಾಕು, ಅಷ್ಟೇ ಸಾಕು. ಅವಕಾಶ ಇತ್ತು, ಕೆಲಸ ಮಾಡಿದ್ದೀವಿ. ಅವಕಾಶ ಇಲ್ಲ, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಕಿಲ್ಲ. ಈಗ ಏನೋ ಇವತ್ತು ಜನ, ನಾನು ಅದನ್ನೇ ಒಂದು ಟಿವಿಯಲ್ಲಿ ಹೇಳಿದೆ, ಬಹಳಷ್ಟು ಕೆಲವರೆಲ್ಲ ನಾವು ಬೇಸರ ಆಗಿ ರಾಜೀನಾಮೆ ಕೊಟ್ಬಿಡ್ತೀವಿ ಅದು ಇದು ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಜನ ನಮ್ಗೆ ಓಟ್ ಹಾಕಿರೋದು ಶಾಸಕರಾಗಕ್ಕೆ. ಯಾರು ಜನ ನೇರವಾಗಿ ನೀವು ಮಂತ್ರಿ ಆಗಿ ಅಂತೇಳಿ ಯಾರು ಓಟ್ ಆಗಿರುವಂಥದ್ದು ಮೊದಲು ಆ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಗೆ ಓಟ್ ಹಾಕಿರುವಂಥದ್ದು. ಅದರಿಂದ ಇವತ್ತು ಮತ್ತೆ ಯಾಕಂದ್ರೆ ಇವತ್ತು ಎಷ್ಟೇ ಕೆಲಸಗಳು ನಾನು ಮಂಜೂರು ಮಾಡಿಸಿದ್ರು ಸಹ ಹೆಚ್ಚಾಗಿ ಸಮಯ ಕೊಡಕ್ಕೆ ಆಗ್ತಾ ಇರಲಿಲ್ಲ ಕ್ಷೇತ್ರದಲ್ಲಿ. ಅದರಿಂದ ಬಹುಶಃ ದೇವರೇ ನನಗೆ ಕ್ಷೇತ್ರದಲ್ಲಿ ಇನ್ನ ಇರುವಂತ ಏನು ಮಂಜೂರಾಗಿರುವಂತ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಕಾರಣದಿಂದ ಬಹುಶಃ ಇವತ್ತು ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಅದರಿಂದ ಇವೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲ ಬರ್ತದೆ. ನಿನ್ನೆನೆ UJD ಅವರು ಏನೋ ಗ್ಯಾಂಗ್ಗಳಿಲ್ಲ, ಕೆಲಸ ನಿಂತೋಗಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಮಾತಾಡಿದೆ, ಸರ್ ಈ ಕೆಲಸದವ್ರು ಬರ್ತಾ ಇಲ್ಲ ಸರ್, ಮಾಡ್ತೀವಿ. ಈ ರೀತಿ ಸಮಸ್ಯೆಗಳು ಇರ್ತವೆ. ಎಲ್ಲ ನಾವು ಒಂದೇ ಸತಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದು